ನಮಸ್ಕಾರ, ಗುಡ್ ಆಫ್ಟರ್ನೂನ್. ಇದು ಮಧ್ಯಾಹ್ನದ ಅಗ್ರವಾರ್ತೆ. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಚಳಿಗಾಲದ ಅಧಿವೇಶನ ನಡೀತಾ ಇದೆ ಬೆಳಗಾವಿಯ ಸುವರ್ಣಸೌಧದಲ್ಲಿ. ಇವತ್ತು 7ನೇ ದಿವಸ ಕಾವೇರುತ್ತೆ. ಇವತ್ತು ವಿಧಾನಮಂಡಲದ ಅಧಿವೇಶನ. ಮತಾಂತರ ನಿಷೇಧ ಕಾಯ್ದೆ ಮಂಡನೆಗೆ ಸಿದ್ಧತೆ ಬಲವಾಗಿ ವಿರೋಧಿಸಲು ಕಾಂಗ್ರೆಸ್ ಕೂಡ ನಿರ್ಣಯ ಮಾಡಿಕೊಂಡಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಮತಾಂತರ ನಿಷೇಧ ಕಾಯ್ದೆಗೆ ಕಾಂಗ್ರೆಸ್ ಜೆಡಿಎಸ್ ವಿರೋಧ ವ್ಯಕ್ತಪಡಿಸಿದೆ. ವಿಪಕ್ಷಗಳ ವಿರೋಧಕ್ಕೆ ಪ್ರತ್ಯುತ್ತರ ಕೊಡೋದಕ್ಕೆ ಸರ್ಕಾರ ಕೂಡ ಸಜ್ಜಾಗಿದೆ. ಒಂದು ವೇಳೆ ಗದ್ದಲ ಆದರೆ ಈಗ ಹಾಗೆ ಆಗುತ್ತೆ ಅಂತ ಪರಿಸ್ಥಿತಿ ಅದು. ಬಿಲ್ ಪಾಸ್ಗೂ ಕೂಡ ತಯಾರಿ ಮಾಡಿಕೊಂಡಿದ್ದಾರೆ. ಮತಾಂತರ ಮಸೂದೆಯಲ್ಲೇ ಲವ್ ಜಿಹಾದ್ ವಿಚಾರ, ಯಾವುದೇ ಸಮುದಾಯ ಬಲವಂತವಾಗಿ ಮದುವೆ ಆದಲ್ಲಿ ಅದು ಅಸಿಂಧು, ಈ ಅಂಶಗಳನ್ನೊಳಗೊಂಡ ಮತಾಂತರದ ನಿಷೇಧ ಮಸೂದೆ. ಸೊ ಇದೆಲ್ಲವನ್ನು ಮಂಡಿಸೋದಕ್ಕೆ ಕೈ ನಾಯಕರು ಕೂಡ, ಅದಕ್ಕೆ ವಿರೋಧಿಸೋದಕ್ಕೆ ಕೈ ನಾಯಕರು, ಮಸೂದೆಯನ್ನು ಮಂಡಿಸೋದಕ್ಕೆ ಆಡಳಿತ ಪಕ್ಷ ಭಾರತೀಯ ಜನತಾ ಪಕ್ಷ ಸಜ್ಜಾಗಿದ್ದಾರೆ. ಇವತ್ತು ಇದೆಲ್ಲ ಕೂಡ ವಿಧಾನಮಂಡಲದ ಅಧಿವೇಶನದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾದಂತಹ ಬೆಳವಣಿಗೆಗಳು. ಕಾಯ್ದೆ ಏನೇ ಆಗಲಿ ನಾವು ಜಾರಿಗೆ ತರ್ತೀವಿ ಅಂತ. ಜೊತೆಗೆ ಮಾಜಿ ಮುಖ್ಯಮಂತ್ರಿಗಳು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಪ್ರತಿಪಕ್ಷಗಳನ್ನು, ನಮ್ಮ ಜೊತೆ ಸಹಕರಿಸಿ ಈ ಕಾಯ್ದೆಯನ್ನು ತರ್ತೀವಿ ನಾವು ಅಂತ. ಆದರೆ ಕಾಂಗ್ರೆಸ್ನವರು ಮತ್ತು JDSನವರು ಯಾವುದೇ ಅಂತಲ್ಲಿ ಇದನ್ನು ತರಕ್ಕೆ ಬಿಡಲ್ಲ, ಇದನ್ನು ನಾವು ಖಡಾಖಂಡಿತವಾಗಿ ವಿರೋಧಿಸ್ತೀವಿ ಅಂತ ಪ್ರತಿಪಕ್ಷಗಳು ಸಜ್ಜಾಗಿದ್ದಾರೆ. ಲೆಟ್ಸ್ ಸಿ, ಮಾತಿಗೆ ಮಾತು, ಅವರ ತಂತ್ರಕ್ಕೆ ಪ್ರತಿತಂತ್ರ, ಅಥವಾ ಅವರು ವಿರೋಧಿಸೋದಕ್ಕೆ ಕನ್ವಿನ್ಸ್ ಮಾಡೋ ರೀತಿಯಲ್ಲಿ ಹೇಳೋಕ್ಕೆ ಸಾಧ್ಯ ಆಗುತ್ತಾ, ಅದನ್ನು ಸಾಥ್ ಕೊಡ್ತಾರಾ ಏನೋ ಪ್ರತಿಪಕ್ಷಗಳು. ಆ ಅವಕಾಶ ಕಡಿಮೆ, ಬಟ್ ಆದರೂ ನೋಡುವ ಏನೇನಾಗುತ್ತೆ ಅಂತ. ಇನ್ನು ಇದ್ರ ಬಗ್ಗೆ ಯಾರ್ಯಾರು ಏನೇನು ಹೇಳಿದ್ದಾರೆ ಬನ್ನಿ ನೋಡೋಣ. ಸಂವಿಧಾನದ ವಿರುದ್ಧವಾಗಿ ಈ ಸರ್ಕಾರ ತೆಗೆದುಕೊಳ್ತಾ ಇದೆ. ಎಲ್ಲ ಕೋರ್ಟ್ಗಳಲ್ಲೂ ಈಗಾಗಲೇ ಕೆಲವು ರಾಜ್ಯಗಳಲ್ಲಿ ಇಂತಹ ತೀರ್ಮಾನ ಪ್ರಯತ್ನ ನಡೆದು ವಿಫಲ ಆಗಿದೆ. ಸುಮ್ಮನೆ ನಮ್ಮ ರಾಜ್ಯದಲ್ಲಿ ಅಶಾಂತಿ ಮೂಡಿಸಲಿಕ್ಕೆ ಒಂದು ದೊಡ್ಡ ಪ್ರಯತ್ನ ಮಾಡ್ತಾ ಇದೆ. ಬಟ್ ಈ ಕಾನೂನು ಎಲ್ಲರಿಗೂ ಅಪ್ಲೈ ಆಗ್ತದೆ. ಸೊ ಇದು ಮಾಡಿದ್ದು ಸರಿ ಇಲ್ಲ, ಸರಾಸಂಡಾಗಿ ನಾವು ಖಂಡಿಸ್ತೇವೆ, ವಿರೋಧ ಮಾಡ್ತಾ ಇದ್ದೇವೆ. ಇದು ರಾಜ್ಯಕ್ಕೆ ಒಂದು ದೊಡ್ಡ, ಅದು ಮತಾಂತರ ಜೊತೆಗೆ ಒಂದು ಪಕ್ಷಾಂತರದ್ದು ತನ್ನಿ ಅಂತ ಹೇಳಿ ತಂತ್ರಗಾರಿಕೆ ಏನ್ರಿ, ನಾವು ತರ್ತೀವಿ, ಸಲಹೆಗಳನ್ನು ಕೊಡ್ತೀವಿ, ಇದು ಮಾಡ್ಕೊಳ್ಳೋದು ಒಳ್ಳೇದಲ್ಲ ಅಂತೇಳಿ ಅಂತ ದಾರಿ ತಪ್ಪಿದ ಮಕ್ಕಳಿಗೆ ತರಕ್ಕೆ ಏನಾಕೆ ಅಂತೇಳಿ ಅವರಿಗೆ ಈಗ ಹೆಂಗೋ ಅವ್ರು ದಾರಿ ತಪ್ಪಿದ್ದಾರೆ. ಬಟ್ ಇದು ಜನ ಇದೇನಾಗತ್ತೆ ಅಂತ ಹೇಳಿದ್ರೆ ಇದು ಕ್ರೈಸ್ತರ ಮೇಲೆ ನಿಗಾ ಇಟ್ಕೊಂಡು ಮಾಡ್ತಾ ಇರೋದು ಅವರು. ಇವತ್ತು ಇವರೆಲ್ಲ ಕ್ರೈಸ್ತ ಶಾಲೆಗಳಲ್ಲಿ ಓದ್ದವರು, ಅವ್ರ ಆಸ್ಪತ್ರೆ ಉಪಯೋಗಿಸ್ಕೊಳ್ಳೋರು. ನಿಮ್ಮ ಮಕ್ಕಳನ್ನ ಅವ್ರ ಶಾಲೆಯಲ್ಲಿ ಓದಿಸ್ತಾ ಇದ್ದೀರಿ, ಹೊರಗೆ ಬಂದು ಅವ್ರಿಗೆ ಬೈತೀರಿ. ಯಾವ ನ್ಯಾಯ ಇದು? ದಿಸ್ ಈಸ್ ವೆರಿ ಅನ್ಫೇರ್. ಇಷ್ಟೇ ಅಲ್ಲ, ವಿದೇಶದಲ್ಲಿರ್ತಕ್ಕಂಥ ನಮ್ಮ ನಾಡಿನ ಜನ, ನಮ್ಮ ಸರ್ಕಾರ ಈ ರೀತಿ ಮಾಡಿದರೆ ವಿದೇಶದಲ್ಲಿರ್ತಕ್ಕಂಥ ಕನ್ನಡಿಗರು ಅಲ್ಲಿ ಮುಖ ತೋರಿಸೋದಕ್ಕೆ ಸಾಧ್ಯವೇ? ಅವರು ಶಾಂತಿಯುತವಾಗಿ ಅಲ್ಲಿ ಬದುಕಕ್ಕೆ ಸಾಧ್ಯವೇ? ಇದನ್ನು ಸರ್ಕಾರ ಮುನ್ಲಾಚನೆ ಮಾಡಬೇಕಾಗತ್ತೆ. ದುರ್ದೈವ. ನೋಡೋಣ, ಪರಿಷತ್ನಲ್ಲಿ ಅವ್ರಿಗೆ ನಾವು ಒತ್ತಾಯ ಮಾಡ್ತೀವಿ. ಬಸವರಾಜ ಬೊಮ್ಮಾಯಿಯವರು ಹೋಗ್ಬೇಕಾರೆ ಅವ್ರು ಹೆಂಗೂ ಹೋಗ್ತಾ ಇದ್ದಾರೆ, ಒಳ್ಳೆ ಕೆಲಸ ಮಾಡಿ ಹೋಗ್ರಿ, ಈ ಮಸೂದೆ ಇಟ್ಟು ಯಾಕೆ ಗುಬೆನ ತಲೆ ಮೇಲೆ ಕೂರಿಸ್ಕೋತೀರಿ, ಕೂರಿಸ್ಕೋಬೇಡಿ ಅಂತೇಳಿ ಪ್ರಾರ್ಥನೆ ಮಾಡ್ತಾರೆ. ರಾಜ್ಯದಲ್ಲಿ ಮತಾಂತರ ನಿಷೇಧ ಕಾಯ್ದೆ